ಅಧಿಕಾರದ ಆಸೆಗೆ ಹೋಗಿ ಮತ್ತೆ 6 ತಿಂಗಳು ನಮಗೆ ಎಕ್ಸ್ಟೆಂಡ್ ಕೊಡಿ, ಆಡಳಿತಾಧಿಕಾರಿಗಳು ಬೇಡ ಅನ್ನೋ ಸ್ಟ್ರೈಕ್ ಮಾಡೋದ ಬದಲಾಗಿ ಎಲ್ಲರೂ ನಮಸ್ಕಾರ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಕ್ಷೇಮ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಎಚ್ ಆರ್ ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು ಪ್ರಮುಖವಾದ ವಿಚಾರದ ಬಗ್ಗೆ ಮಾತಾಡ್ತಾ ನಾನು ಲೈವ್ ಬಂದಿದ್ದೇನೆ. ಏನಪ್ಪ ವಿಚಾರ ಅಂತಂದರೆ, ಇವತ್ತು ಕೆಲವು ಗ್ರಾಮ ಪಂಚಾಯತ್ ಸದಸ್ಯರು ಹೋಗಿ ಫ್ರೀಡಂ ಪಾರ್ಕಲ್ಲಿ ಧರಣಿ ಮತ್ತು ಸ್ಟ್ರೈಕ್ ಮಾಡೋಕ್ಕೆ ಹೋಗಿದ್ದಾರೆ. ಯಾವ ವಿಚಾರಕ್ಕೆ ಹೋಗಿದ್ದಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಯಾಕೆಂದರೆ ಇದಕ್ಕೆ ನಾವು 5 ವರ್ಷ ಆಡಳಿತದಲ್ಲಿ ವಸತಿಯಿಂದ ಸರಿಯಾದ ಮನೆಗಳು ಬಂದಿಲ್ಲ, ಅವಾಗ ಹೋಗಿ ಯಾವುದೇ ಧರಣಿ ಮಾಡಿಲ್ಲ. ಹಾಗೆ 15 ಹಣಕಾಸು ಸರಿಯಾದ ಟೈಮ್ ಸಂದರ್ಭದಲ್ಲಿ ಬಿಡುಗಡೆ ಆಗಿಲ್ಲ, ಅದಕ್ಕೆ ಯಾವುದೇ ಹೋಗಿ ಸ್ಟ್ರೈಕ್ ಮಾಡಿಲ್ಲ. ಸರ್ಕಾರದಿಂದ ಸರಿಯಾಗಿ ಅನುದಾನ ಬಂದಿಲ್ಲ, ಅವಾಗ ಹೋಗಿ ಯಾವುದೇ ಸ್ಟ್ರೈಕ್ ಮಾಡಿಲ್ಲ. ಈಗ ಅಧಿಕಾರದ ಆಸೆಗೆ ಹೋಗಿ ಮತ್ತೆ 6 ತಿಂಗಳು ನಮಗೆ ಎಕ್ಸ್ಟೆಂಡ್ ಕೊಡಿ, ಆಡಳಿತಾಧಿಕಾರಿಗಳು ಬೇಡ ಅನ್ನೋ ಸ್ಟ್ರೈಕ್ ಮಾಡೋದ ಬದಲಾಗಿ ನಾವು ಸರ್ಕಾರದಲ್ಲಿ ಮನವಿ ಮಾಡಿಕೋಬೇಕು. ಸ್ಟ್ರೈಕ್ ಮಾಡಬೇಕಾಗಿತ್ತು ಯಾವ ವಿಚಾರಕ್ಕೆ ಅಂತಂದರೆ, ಟೈಮ್ ಸರಿಯಾಗಿ ಚುನಾವಣೆ ಮಾಡಿ, 15 ಹಣಕಾಸನ್ನ ಬಿಡುಗಡೆ ಮಾಡಿ, ವಸತಿಯಿಂದ ಮನೆಗಳನ್ನ ಬಿಡುಗಡೆ ಮಾಡಿ, ಅದಕ್ಕೆ ನಾವು ಧರಣಿ ಮಾಡಬೇಕಾಗಿತ್ತು ಹೊರತು ಈಗ ಮತ್ತೆ ನಮಗೆ 6 ತಿಂಗಳು ಎಕ್ಸ್ಟೆಂಡ್ ಕೊಡಿ ಅನ್ನೋದು ಯಾವುದು ತರವಲ್ಲ. ಯಾಕೆಂದರೆ ಜನಗಳು ನಮಗೆ ಮತ ಕೊಟ್ಟಿದ್ದಾರೆ, ಅವರಿಗೆ ನಾವು ಸರಿಯಾಗಿ ಕೆಲಸ ಮಾಡಿಲ್ಲ 5 ವರ್ಷ ಅನ್ನೋದು ನಮಗೆ ಗೊತ್ತಿರೋ ವಿಚಾರ. ಆದರೂ ಕೂಡ ಮತ್ತೆ 6 ತಿಂಗಳು ನಾವು ಮತ್ತೆ ಎಕ್ಸ್ಟೆಂಡ್ ಮಾಡಿ ಅನ್ನೋದು ಅದು ನಮ್ಮ ದುರಾಸೆಗೆ ಕಾರಣವಾಗುತ್ತೆ. ಹಾಗಾಗಿ ಒಂದು ಮಾತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹೇಳಕ್ಕೆ ಇಷ್ಟಪಡೋದು ಅಂದರೆ, ಅಕಸ್ಮಾತ್ ಶಾಸಕರದು ಚುನಾವಣೆ ಆಗಿಲ್ಲ ಅಂದರೆ ಅವ್ರಿಗೆ 6 ತಿಂಗಳು ವರ್ಷ ಮುಂದಾಕ್ತಾರ? ಹಾಕಲ್ಲ, ಟೈಮ್ ಸರಿ ಚುನಾವಣೆ ಮಾಡ್ತಾರೆ. ಸಂಸದರು ಅವರು ಕೂಡ 6 ತಿಂಗಳು ವರ್ಷ ಮುಂದಾಕ್ತಾರ, ಚುನಾವಣೆನ ಮುಂದಾಕಲ್ಲ, ಸರಿಯಾದ ಟೈಮಿಗೆ ಚುನಾವಣೆ ಮಾಡ್ತಾರೆ. MLCಗಳಿಗೆ ಮುಂದಾಕ್ತಾರ, ಚುನಾವಣೆಗೆ ಮುಂದಾಕಲ್ಲ, ಅವರು ಕೂಡ ಟೈಮ್ ಸರಿಯಾಗಿ ಚುನಾವಣೆ ಮಾಡ್ತಾರೆ. ಹಾಗೆ ನಾವು ಅವ್ರು ಹೇಗೆ ಜನಗಳಿಂದ ಆಯ್ಕೆಯಾಗಿ ಬರ್ತಾರೆ, ನಾವು ಕೂಡ ಜನಗಳಿಂದ ಆಯ್ಕೆಯಾಗಿ ಬರೋದು. ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು. ನೆನಪಿರಲಿ, ಸರ್ಕಾರಗಳು ಸರಿಯಾದ ಟೈಮಿಗೆ ಚುನಾವಣೆ ಮಾಡಿ ಬರ್ತಕ್ಕಂಥ ಅನುದಾನವನ್ನು ಗ್ರಾಮಗಳ ಉದ್ಧಾರಕ್ಕಾಗಿ, ಗ್ರಾಮಗಳ ಬೆಳವಣಿಗೆಗಾಗಿ, ಜನಗಳ ಅಭಿವೃದ್ಧಿಗಾಗಿ ಬಳಸಬೇಕಾಗಿದೆ ಹೊರತು ಇವತ್ತ ಸುಮಾರು 4 ವರ್ಷದ ಮೇಲಾಗಿದೆ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಆಗಿ. ಈಗಲೂ ಕೂಡ ನಮ್ಮ ಗ್ರಾಮ ಪಂಚಾಯತ್ ಚುನಾವಣೆ ಕೂಡ ಮುಂದೂಡುವುದಕ್ಕೆ ಎಲ್ಲ ತಯಾರಿ ನಡೆದಿದೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮ ಪಂಚಾಯತ್ ಕ್ಷೇಮ ಸಂಘದಿಂದ ಮಾಡುವುದಕ್ಕೆ ಬಿಡೋದಿಲ್ಲ. ಚುನಾವಣೆ ಮಾಡಬೇಕು, ಹೊಸಬ್ರಿಗೆ ಅವಕಾಶ ಕೊಡಬೇಕು, ಗ್ರಾಮ ಮತ್ತು ಗ್ರಾಮಗಳ ಅಭಿವೃದ್ಧಿ ಆಗಬೇಕು. ಅದೇ ನಮ್ಮ ಗ್ರಾಮ ಪಂಚಾಯತಿ ಕ್ಷೇಮ ಸಂಘದ ಕನಸು. ಹಾಗಾಗಿ ಇವತ್ತು ನಾನು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಂದು ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮ ಆಡಳಿತಾವಧಿಯಲ್ಲಿ ಯಾವುದೇ ಅನುದಾನದ ಬಗ್ಗೆ ಬಿಡುಗಡೆ ಆಗಿಲ್ಲ ಅನ್ನೋದ್ರ ಬಗ್ಗೆ ನಾವು ಧರಣಿನೂ ಕುಂತಿಲ್ಲ, ಅವತ್ತು ನಾವು ಕೇಳಿವಿಲ್ಲ. ಈಗ ಅಧಿಕಾರ ಬಂದ ತಕ್ಷಣ ನಾವು ಮತ್ತೆ 6 ತಿಂಗಳು ಅಧಿಕಾರ ಬೇಕು ಅನ್ನೋದು ನಮ್ಮ ದುರಾಸೆ ಅನ್ನಿಸ್ತಾ, ಎಲ್ಲೋ ಒಂದು ಕಡೆ ದುರಾಸೆ ಅನ್ನಿಸ್ತಾ ಇದೆ. ಹಾಗಾಗಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಸರ್ಕಾರಕ್ಕೆ ನಾವು ಬೇಡಿಕೆ ಇಡಬೇಕಾಗಿರೋದು 3. ಒಂದು ಏನಪ್ಪ ಅಂದರೆ, ಸರಿಯಾದ ಸಂದರ್ಭದಲ್ಲಿ ನಮಗೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಬೇಕು. ಹಾಗೆ ನಮ್ಮ ಗ್ರಾಮ ಪಂಚಾಯತಿ, ನಮ್ಮ ಗ್ರಾಮಗಳಿಗೆ ಬರಬೇಕಾದಂಥ ಅಭಿವೃದ್ಧಿಗೆ ಬರಬೇಕಾದಂಥ ಹಣನ ಸರಿಯಾದ ಸಂದರ್ಭದಲ್ಲಿ ಬಿಡುಗಡೆ ಮಾಡಬೇಕು, ಅದೊಂದು. ಆಮೇಲೆ ವಸತಿ ಯೋಜನೆಯಿಂದ ಸರಿಯಾದ ರೀತಿಯಲ್ಲಿ ಬಡವರಿಗೆ ಬಗ್ಗರಿಗೆ ಮನೆಗಳು ಕೊಡಬೇಕು, ಅದು ಒಂದು ನಾವು ಆ ಥರ ವಿಚಾರಕ್ಕೆ ನಾವು ಧರಣಿ ಮಾಡಬೇಕೇ ಹೊರತು ನಮಗೆ 6 ತಿಂಗಳು ನಮಗೆ ಮತ್ತೆ ಅಧಿಕಾರ ಕೊಡಿನೋದು ಯಾವ ಥರವಲ್ಲ. ಇದು ಪ್ರಜಾಪ್ರಭುತ್ವ, ಪ್ರಜೆಗಳಿಗೋಸ್ಕರ ನಾವಿರೋದು. ಹಾಗಾಗಿ ನಮ್ಮ ಒಂದು ಈ ಪ್ರತಿಭಟನೆಗೆ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಕ್ಷೇಮ ಸಂಘದಿಂದ ನಾವು ಯಾವುದೇ ಕೂಡ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಧರಣಿಗೂ ಕೂಡ ನಮ್ಮ ಸಪೋರ್ಟ್ ಇಲ್ಲ. ಇಷ್ಟು ಈ ಪ್ರತಿಭಟನೆಯನ್ನು ನಾನು ವೈಯಕ್ತಿಕವಾಗಿ ಖಂಡಿಸ್ತೇನೆ. ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಕ್ಷೇಮ ಸಂಘದಿಂದ ಕೂಡ ಖಂಡಿಸ್ತೇನೆ. ನಮಸ್ಕಾರ.